ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸರ್ಸೈಸ್. ಫಸ್ಟ್ ಕ್ವಶನ್, ಫೈಂಡ್ ದ ಸಮ್ ಆಫ್ ದ ಫಾಲೋಯಿಂಗ್ ಎಪಿಸ್. ಈ ಎಪಿಯ ಸಮ್ ಟೋಟಲ್ ಕಂಡುಹಿಡಿಯಬೇಕು. ಸೆಕೆಂಡ್ ಕ್ವಶನ್ ಅಲ್ಲಿದ್ದೀವಿ, -37, -33, -29. ಅದೇ ಥರ ಕಂಟಿನ್ಯೂ ಆಗಿ 12 ಟರ್ಮ್ಸ್. ಈ ಎಪಿಯಲ್ಲಿ 12 ಟರ್ಮ್ಸ್ ಇರುತ್ತೆ. ಆ 12 ನಂಬರ್ ಕೂಡಿದ್ರೆ ಅದರ ಸಮ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ನಮಗೆ ಏನೇನು ಗೊತ್ತಿದೆ? ಎ ಗೊತ್ತಿದೆ, -37, ಮತ್ತು ಡಿ ಅಂದರೆ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ನ ಮೈನಸ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು. ಡಿ ಇಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ -33, ಫಸ್ಟ್ ಟರ್ಮ್ -37, ಮಧ್ಯದಲ್ಲಿ ಮತ್ತೆ ಮೈನಸ್ ಸೈನ್ ಹಾಕಬೇಕು. ಡಿ ಇಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಅಂದರೆ ಮಧ್ಯದಲ್ಲಿ ಮೈನಸ್ ಇರುತ್ತೆ. ಸೆಕೆಂಡ್ ಟರ್ಮು -33, ಫಸ್ಟ್ ಟರ್ಮು -37, ಮತ್ತು ಮಧ್ಯದಲ್ಲಿ ಒಂದು ಮೈನಸ್ ಇರಬೇಕು. ಅಂದರೆ ಈಗ ಡಿ ಇಸ್ ಈಕ್ವಲ್ ಟು -33 -37. ಇದನ್ನ ಹೆಂಗೆ ಮಾಡೋದು? ಫಸ್ಟು ಬ್ರ್ಯಾಕೆಟ್ ಈಚೆ ತೆಗಿಬೇಕು. ಹೆಂಗೆ? ಬ್ರ್ಯಾಕೆಟ್ ಒಳಗಡೆ ಮೈನಸ್ ಇದೆ, ಬ್ರ್ಯಾಕೆಟ್ ಈಚೆ ಒಂದು ಮೈನಸ್ ಇದೆ. ಬ್ರ್ಯಾಕೆಟ್ ಅಂದ್ರೇ ಮಲ್ಟಿಪ್ಲೈ ಮಾಡೋದು, ಮೈನಸ್ನ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. -33 ಹಂಗೆ ಬರ್ಕೊಳ್ಳೋಣ ಫಸ್ಟು, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 37, -33 + 37 ಎಷ್ಟಾಗುತ್ತೆ? 37ರಲ್ಲಿ 33 ಹೋದರೆ 4. ಡಿ ಇಸ್ ಈಕ್ವಲ್ ಟು 4, ಮೈನಸ್ ಅಲ್ಲ, ಬರೀ 4. ನೆಕ್ಸ್ಟು ಎನ್, ನಂಬರ್ ಆಫ್ ಟರ್ಮ್ಸ್ 12. ಈ ಎ ಪಿಯಲ್ಲಿ 12 ಟರ್ಮ್ಸ್ ಇದೆ ಅಂತ ಕ್ವಶನಲ್ಲೇ ಕೊಟ್ಟಿದ್ದಾರೆ. -37, -33, -29. ಅದೇ ಥರ 12 ಟರ್ಮ್ಸ್ ಬರ್ಕೊಂಡ್ರೆ ಆ ನಂಬರ್ಸ್ನೆಲ್ಲ ಕೂಡಿದ್ರೆ ಸಮ್ ಅಡಿಷನ್ ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಫಾರ್ಮುಲಾ ಅವಾಗಲೇ ಕ್ವಶನ್ ಲಾಸ್ಟ್ ಕ್ವಶನಲ್ಲಿ ಹಾಕ್ಕೊಂಡಿದ್ದೆ ಫಾರ್ಮುಲಾ. S is equal to n/2 into 2a plus n-1d. ಈ ಫಾರ್ಮುಲಾನ ಯಾಕೆ ಹಾಕ್ಕೊತೀವಿ ಅಂದರೆ ಈ ಫಾರ್ಮುಲಲ್ಲಿರೋ ವೇರಿಯೇಬಲ್ಸ್ ಅಂದರೆ ಎನ್, ಎ, ಡಿ ಎಲ್ಲ ನಮಗೆ ಗೊತ್ತಿದೆ, ಅದರ ವ್ಯಾಲ್ಯೂಸ್ ಹಾಕ್ಕೊಬೋದು ಅಂತ ಇದೇ ಫಾರ್ಮುಲಾ ಹಾಕ್ಕೊತಾ ಇರೋದು. ನೆಕ್ಸ್ಟು ಅದರ ವ್ಯಾಲ್ಯೂಸ್ ಎಲ್ಲ ಹಾಕೋಣ. ಎನ್ ಇರೋ ಕಡೆ 12, ಎ ಇರೋ ಕಡೆ -37, ಮತ್ತು ಎನ್ ಇರೋ ಕಡೆ 12, ಡಿ ಇರೋ ಕಡೆ 4 ಹಾಕ್ಕೊಂಡಿದ್ದೀವಿ. ಈಗ S is equal to 12/2 into 2 into -37 plus 12 minus 1 into 4. ಫಸ್ಟು 12/2 6 ಆಯಿತು. ಆಮೇಲೆ ಬ್ರ್ಯಾಕೆಟಲ್ಲಿ 2 into -37 ಪ್ಲಸ್ ಇಂಟು ಮೈನಸ್ -37 into 2 74. ಮತ್ತು ಇಲ್ಲಿ ಪ್ಲಸ್ ಆಗಬೇಕಾ ಮೈನಸ್ ಆಗಬೇಕಾ ನೋಡಬೇಕು. ನೆಕ್ಸ್ಟು ಇನ್ನೇನು ಉಳಿದಿದೆ? 12 minus 1 into 4. 12 minus 1 12ರಲ್ಲಿ 1 ಹೋದರೆ 11. 11 into 4. 11 into 4 44, ಅಂದರೆ +44. S is equal to 6 into -74 + 44. ಈಗಲೂ ಅಷ್ಟೇ ಬ್ರ್ಯಾಕೆಟಲ್ಲಿ ಫಸ್ಟ್ ಮಾಡಬೇಕು. -74 + 44 ಅಂದರೆ ದೊಡ್ಡ ನಂಬರ್ ಸೈನ್ ಹಾಕಬೇಕು, ಮೈನಸ್ಸು. S is equal to 6 into -74 + 44 ಅಂದರೆ ಮೈನಸ್ ಸೈನ್ ಫಸ್ಟ್ ಹಾಕಬೇಕು, ದೊಡ್ಡ ನಂಬರ್ ಸೈನು. ಆಮೇಲೆ 74ರಲ್ಲಿ 44ನ್ನು ಕಳಿಬೇಕು. 74 - 44 30. S is equal to 6
ಇಂಟು ಮೈನಸ್ 30 ಬ್ರ್ಯಾಕೆಟ್ ಅಂದರೆ ಇಂಟು ಮಲ್ಟಿಪ್ಲೈ ಮಾಡಬೇಕು. 6ನ 30ನ ಮಲ್ಟಿಪ್ಲೈ ಮಾಡಬೇಕು. 6 ಇಂಟು 30 ಸೈನು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಲ್ಲ, ಮೈನಸ್ ಆಗಬೇಕು. ಎಸ್ ಈಸ್ ಈಕ್ವಲ್ ಟು -180 ಅನ್ನೋದು ಆನ್ಸರು. ಥ್ಯಾಂಕ್ ಯು.